ರಾಜಕಾರಣಿಗಳೇ ಹೀಗೆ. ಅಧಿಕಾರಕ್ಕೆ ಯಾರ ಪರವಾದರೂ ಒಲವನ್ನು ತೋರಿಸ್ತಾರೆ. ಜಾತಿ ಆಧಾರಿತ ಆಗಿರ್ಬೋದು, ಇನ್ನು ಧರ್ಮ ಆಧಾರಿತ ರಾಜಕಾರಣ ಏನು ಹೊಸತೇನಲ್ಲ. ಅಧಿಕಾರಕ್ಕಾಗಿ ಭಾಷಾಧಾರಿತ ರಾಜಕಾರಣ ರಾಜ್ಯದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಆಗಾಗ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಂಡುಬರುವಂಥ ಕೆಲವೊಂದು ಬೆಳವಣಿಗೆ ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳ ಧೋರಣೆ. ಮರಾಠಿಗರ ಮೇಲಿನ ಪ್ರೇಮವೇ ಸಾಕ್ಷಿಯಾಗಿದೆ. ಸದ್ಯ ಬೆಳಗಾವಿಯಲ್ಲಿ ಕರ್ನಾಟಕದ ಕಂಡಕ್ಟರ್ ಮೇಲೆ ಹಲ್ಲೆ, ಪೋಕ್ಸೋ ಕೇಸ್ ದಾಖಲಾಗಿದೆ. ಕೆಎಸ್ಆರ್ಟಿಸಿ ಬಸ್ಗಳಿಗೆ ಕಪ್ಪು ಮಸಿಯನ್ನು ಬಳಿಯಲಾಗಿದೆ. ಈ ಮಧ್ಯೆ ರಾಜಕೀಯ ಮಹಿಳಾ ನಾಯಕರು ಮರಾಠಿ ಪ್ರೇಮ ಮೆರೆದಿರೋದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಳಗಾವಿ ಗಡಿ ಭಾಗದ ಮರಾಠಿಗರ ಓಲೈಕೆಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಡೆದುಕೊಂಡಂಥ ರೀತಿ, ಅದನ್ನು ಸಮರ್ಥಿಸಿಕೊಂಡಂಥ ಆಡಿಯೋ ವೈರಲ್ ಆಗ್ತಾ ಇದೆ. ಇದು ಕಾಂಗ್ರೆಸ್ ನಾಯಕಿಗೆ ಮಾತ್ರವಲ್ಲದೆ ಬಿಜೆಪಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಅವರು ಸಹ ಮರಾಠಿ ಪ್ರೇಮವನ್ನು ಇಲ್ಲಿ ಮೆರೆದಿದ್ದಾರೆ. ಇದು ಜನಪ್ರತಿನಿಧಿಗಳ ಮತ್ತೊಂದು ಮುಖ ಮತ್ತೆ ಅನಾವರಣವಾಗಿದೆ. ಭಾಷೆ, ನಾಡು, ಗಡಿ, ಈ ನೆಲದ ಅಸ್ಮಿತೆ ವಿಚಾರ ಬಂದಾಗ ಜಾತಿ ಭೇದ ಭಾವ ಅಷ್ಟೇ ಏಕೆ, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಒಟ್ಟಾಗಬೇಕು. ಆದರೆ ನಮ್ಮವರು ರಾಜಕಾರಣಿಗಳು ಅಧಿಕಾರದ ಆಸೆಗೆ ಬಹಿರಂಗವಾಗಿ ಮರಾಠಿಗರ ಓಲೈಕೆಗೆ ಮುಂದಾಗಿದ್ದಾರೆ. ಅದರ ಪ್ರತಿಫಲವೇ ಕನ್ನಡಿಗರ ಮೇಲೆ ಹಲ್ಲೆ ನಡೆಸಲು ಪ್ರೇರಣೆಯನ್ನು ನೀಡಿದಂತಾಗಿದೆ. ಕನ್ನಡಿಗರ ಗೌರವಕ್ಕೆ ಧಕ್ಕೆ ಬರಲು ರಾಜಕಾರಣಿಗಳ ಈ ಒಂದು ನಡೆ ಕಾರಣ ಎಂದು ಕನ್ನಡಿಗರು ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ.